ಅಯ್ಯಪ್ಪನು ಹುಲಿ ಹಾಲನ್ನು ತರಲು ಕಾಡಿಗೆ ತೆರಳುವಾಗ ಅವರ ಸಾಕು ತಂದೆ ರಾಜ ರಾಜಶೇಖರರು ಶಿವಭಗವಾನ್ ತನ್ನ ಪುತ್ರನ ಜೊತೆಯಲ್ಲಿ ಸದಾ ಇರುವಂತೆ ನೆನೆದು ಅವರ ಬಳಿ ಮುಕ್ಕಣ್ಣಿನ ತೆಂಗಿನಕಾಯಿಯನ್ನು ಜೊತೆಗೆ ಕೆಲವು ಆಹಾರ ವಸ್ತುಗಳನ್ನು ನೀಡುತ್ತಾರೆ. ಅದನ್ನು ಅಯ್ಯಪ್ಪನು ತೆಗೆದುಕೊಂಡು ಹೊರಡುತ್ತಾನೆ. ಆ ತಾತ್ಪರ್ಯವೇ ನಾವು ಹೊತ್ತೊಯ್ಯುವ ಇರುಮುಡಿ. ಇರುಮುಡಿ ಎಂದರೆ ಹತ್ತಿ ಬಟ್ಟೆಯಿಂದ ರೂಪಿಸಲಾದ 2 ಭಾಗಗಳಿರುವ ಒಂದು ಚೀಲ. ಭಕ್ತನು ಭಕ್ತಿಯಿಂದ ಹೊತ್ತೊಯ್ಯುವ ಇರುಮುಡಿಯ ಮುಂದಿನ ಭಾಗದಲ್ಲಿ ಅರಿಶಿನ, ಕುಂಕುಮ, ಅವಲಕ್ಕಿ, ಮಾಳಿಗೈ ಪುರುತ್ತು ಅಮ್ಮನಿಗೆ ದೀಪವಿಡಲು ತಿರಿನೂಲು, ಎಣ್ಣೆ ಮತ್ತು ಮುಖ್ಯವಾಗಿ ಕಾಣಿಕೆಯಾದ ನೈ ತೆಂಗಿನಕಾಯಿ ಅಂದರೆ ಅಯ್ಯಪ್ಪನಿಗೆ ಬಹಳ ಇಷ್ಟವಾದ ನೈವೇದ್ಯ ವಸ್ತುವಾದ ಮುಕ್ಕಣ್ಣು ತೆಂಗಿನಕಾಯಿಯಲ್ಲಿ ಒಂದು ಕಣ್ಣಲ್ಲಿ ತೂತು ಮಾಡಿ ಅದರ ನೀರನ್ನು ಬೇರ್ಪಡಿಸಿ ಅದರಲ್ಲಿ ಶುದ್ಧವಾದ ತುಪ್ಪವನ್ನು ತುಂಬಿ ತೆಗೆದುಕೊಂಡು ಹೋಗುವುದೇ ನೈತೆಂಗಿನಕಾಯಿ. ಅಯ್ಯಪ್ಪ ಶಿವ ವಿಷ್ಣು ಐಕ್ಯವಾಗಿ ಜನಿಸಿದವನು. ಈ ತತ್ವವನ್ನೇ ಈ ತೆಂಗಿನಕಾಯಿ ನಿದರ್ಶಿಸುವುದು. ತೆಂಗಿನಕಾಯಿ ಮುಕ್ಕಣ್ಣಿನದು, ಹಾಗಾಗಿ ಅದು ಶಿವನನ್ನು ಉಲ್ಲೇಖಿಸುತ್ತದೆ. ಮಹಾಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವವಳು. ಹಾಗೆ ತನ್ನ ಹೃದಯದಲ್ಲಿ ಪಶು ಅಂಶದ ಸಿರಿದೇವಿನಿಟ್ಟುಕೊಂಡಿರುವ ವಿಷ್ಣುವನ್ನು ಉಲ್ಲೇಖಿಸುವುದು. ಅಯ್ಯಪ್ಪನ ತಾಯಿಯಾದ ಮೋಹಿನಿಯ ಅವತಾರವೇ ಪಶುವಿನ ಅಂಶವಾದ ತುಪ್ಪ. ಹೀಗೆ ತೆಂಗಿನಕಾಯಿಯು ಅದರೊಳಗೆ ತುಂಬುವ ತುಪ್ಪವು ಶಿವ ವಿಷ್ಣುವಿನ ರೂಪವಾಗಿದೆ. ತನ್ನ ಹೆತ್ತವರನ್ನು ನೆನಪಿಸುವ ಈ ನಿವೇದನಾ ರೂಪ ಸ್ವಾಮಿಗೆ ಅರ್ಪಿಸಿದಲ್ಲಿ ಸ್ವಾಮಿಯು ಅತೀವ ಸಂತಸ ಪಡುವನು, ಭಕ್ತನಿಗೆ ಅನುಗ್ರಹಿಸುವನು. ಇರುಮುಡಿಯ ಹಿಂದಿನ ಚೀಲದಲ್ಲಿ ಅರಿಶಿನ, ಅಕ್ಕಿ, ಬೇಳೆಗಳು, ಬೆಲ್ಲದಂತಹ ವಸ್ತುಗಳು ಇರುವವು. ಕಾಡಿನ ದಾರಿಯಲ್ಲಿ ನಡೆದು ಸಾಗುವ ಭಕ್ತರು ದಾರಿಯಲ್ಲಿ ಅಡುಗೆಯನ್ನು ಮಾಡಿ ಸೇವಿಸಿ ಹಸಿವು ತೀರಿದ ಬಳಿಕ ಪಯಣವನ್ನು ಮುಂದುವರಿಸಬಹುದು ಎಂಬುದಕ್ಕಾಗಿಯೇ ಇರುಮುಡಿಯಲ್ಲಿ ಅಕ್ಕಿ, ಬೇಳೆಗಳಂತಹ ಆಹಾರ ವಸ್ತುಗಳನ್ನು ಕೊಂಡೊಯ್ಯಬೇಕು. ಅಯ್ಯಪ್ಪನನ್ನು ದರ್ಶಿಸಲು ಹೋಗುವ ಭಕ್ತರು ತಲೆಯ ಮೇಲೆ ಹೊತ್ತೊಯ್ಯುವ ವಸ್ತುಗಳು ಪಯಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುವಂತೆ ಅವನ ಎಲ್ಲ ಕೆಟ್ಟ ಗುಣಗಳು ಕಡಿಮೆಯಾಗಬೇಕು. ಅವನ ಗರ್ವ, ಅಹಂಕಾರ, ದುರಾಸೆ, ಮೋಸ ಮುಂತಾದ ಎಲ್ಲ ದುಷ್ಟಗುಣಗಳು ಅವನನ್ನು ಬಿಟ್ಟು ದೂರವಾಗಬೇಕು.